ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಯಾಗಿ ಗರ್ಗರಿಯಾಗಿರೋಂಥ ಮಸಾಲೆ ಪೊಡ್ಡಿನ ರೆಸಿಪಿ. ಇದು ಇನ್ಸ್ಟೆಂಟ್ ರೆಸಿಪಿ, ದಿಢೀರನೆ ಮಾಡೋ ರೆಸಿಪಿ. ಯಾವ ರೀತಿ ಮಾಡೋದು ಅಂತ ನೋಡೋಣ. ದೊಡ್ಡದಾಗಿರೋದು ಬಟ್ಲು ತಗೊಂಡಿದ್ದೀನಿ. ಇದು ಉಳ್ದಿರೋ ಅನ್ನ, ರಾತ್ರಿ ಮಿಕ್ಕಿರೋ ಅನ್ನ, ಸುಮಾರು 1 ಗ್ಲಾಸಷ್ಟಿದೆ. ಇದು ಉಪ್ಪಿಟ್ಟು ರವೆ 3/4 ಗ್ಲಾಸಷ್ಟು. ಉಪ್ಪಿಟ್ಟು ರವೆಗೆ ಬದಲಾಗಿ ಚಿರೋಟಿ ರವೆ ಅಥವಾ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಕೂಡ ರಾಗಿ ಹಿಟ್ಟನ್ನು ಕೂಡ ಉಪಯೋಗ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ರವೆ ಮತ್ತು ಮಿಕ್ಕಿರೋ ಅನ್ನ, ಎರಡನ್ನೂ ಉಳಿದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮ್ಯಾಶ್ ಮಾಡ್ಕೋಬೇಕು, ನುಣ್ಣಗೆ ಮಾಡ್ಕೋಬೇಕು. ಕೈಯಲ್ಲೇ ಮಾಡ್ಕೋಬೋದು ಅಥವಾ ಲೋಟದ ಹಿಂಭಾಗದಿಂದ ಕೂಡ ಮಾಡ್ಕೋಬೋದು, ಸೌಟಿಂದ ಮಾಡ್ಕೋಬೋದು. ಇದು ತುರಿಯೋ ಮಣೆ. ಸೌತೆಕಾಯಿನ ಉಪಯೋಗ ಮಾಡ್ತಾಯಿದ್ದೀನಿ, ಸೌತೆಕಾಯಿ ತುರಿನ ಉಪಯೋಗ ಮಾಡ್ತಾಯಿದ್ದೀನಿ. ಡೈರೆಕ್ಟಾಗಿ ಹಿಟ್ಟು ಮೇಲೆ ತುರ್ಕೊಳ್ಳೋದ್ರಿಂದ ಸೌತೆಕಾಯಿ ನೀರು ವೇಸ್ಟ್ ಆಗೋದಿಲ್ಲ. 2 ಮೀಡಿಯಮ್ ಸೈಜ್ ಸೌತೆಕಾಯಿನ ಉಪಯೋಗ ಮಾಡ್ತಾಯಿದ್ದೀನಿ. ಸೌತೆಕಾಯಿಗೆ ಬದಲಾಗಿ ಸೋರೆಕಾಯಿನ ಕೂಡ ಉಪಯೋಗ ಮಾಡ್ಬೋದು ಅಥವಾ ಕ್ಯಾಪ್ಸಿಕಮ್ ಕೂಡ ಉಪಯೋಗ ಮಾಡ್ಬೋದು. ಸೌತೆಕಾಯಿನ ತುರಿದಿದ್ದಾಗಿದೆ. ಹಸಿರು ಮೆಣಸಿನ್ಕಾಯಿ 2, ಸಬ್ಸಿಗೆ ಸೊಪ್ಪು ಸಣ್ಣ ಬಟ್ಲಲ್ಲಿ 1 ಬಟ್ಲಷ್ಟು, ಕ್ಯಾರೆಟ್ ತುರಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ. ಚೆನ್ನಾಗಿ ಕಲಿಸ್ಕೋಬೇಕು. ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ, ಇವಾಗಲೇ ನೀರನ್ನ ಹಾಕೊಳ್ಳೋದೇನು ಬೇಡ. ಸೌತೆಕಾಯಲ್ಲಿ ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತೆ. ಉಪ್ಪು ಹಾಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ನೀರು ಬಿಡುತ್ತದು. ಕಲಿಸ್ಕೊಂಡಿದ್ದಾಗಿದೆ. ಇದನ್ನು ಸುಮಾರು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ, ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಳ್ಳಿ. 10 ನಿಮಿಷ ಆದಮೇಲೆ ತುಂಬಾ ಜಾಸ್ತಿ ಗಟ್ಟಿ ಬಂದಿದೆ. ಸ್ವಲ್ಪ 1-2 ಚಮಚದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ಇದರ ಕನ್ಸಿಸ್ಟೆನ್ಸಿ ಗಟ್ಟಿಯಾಗೇ ಇರಬೇಕು, ಉಂಡೆ ಕಟ್ಟೋ ಥರ ಇರಬೇಕು. ಕೊನೆಯಲ್ಲಿ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪನ್ನ ಉಪಯೋಗ ಮಾಡಿದ್ದೆ. ಒಗ್ಗರಣೆ ಹಾಕೊಂಡ್ಮೇಲೆ ಮತ್ತೊಮ್ಮೆ ಕಲಿಸ್ಕೋಬೇಕು. ಹಿಟ್ಟು ರೆಡಿಯಾಗಿದೆ. ಪೊಡ್ಡೆಂಚನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಲ್ಲದರಲ್ಲೂ ಸ್ವಲ್ಪ ಎಣ್ಣೆನ ಸೇರಿಸಿಟ್ಟಿದ್ದೀನಿ. ಕೈಯಿಂದನೇ ಎತ್ತಾಕ್ಬೋದು, ಸೌಟ್ ಅವಶ್ಯಕತೆ ಏನಿಲ್ಲ. ಮುಚ್ಚಿಡಬೇಕು. ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುವಾಕೋಬೇಕು. 2 ಕಡೆ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು. ಆ ರೀತಿ ಆಗೋವರೆಗೂ ತಿರುವಾಕೋಬೇಕು. ಅವಸರಪಟ್ಟು ಬೇಗನೆ ತಿರುವಾಕೊಳ್ಳೋಕೆ ಹೋಗ್ಬಿಡಿ. ಚೆನ್ನಾಗಿ ಬೆಂದು ಕೆಂಪಾದ ಮೇಲೆ ತಿರುವಾಕೋಬೇಕು. ಇಲ್ಲಾಂದರೆ ಪೊಡ್ಡು ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಅಥವಾ ಬೈ ಚಾನ್ಸ್ ಏನೋ ಎಲ್ಲ ಹಾಕಿ ಏನಾದರೂ ಕೆಟ್ಟೋದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಅಥವಾ ರವೆನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕಲಿಸ್ಕೊಂಡು ಮತ್ತೆ ಮಾಡಿ, ಚೆನ್ನಾಗಿ ಬಂದೇ ಬರುತ್ತೆ. ಈಗಿದಾಗಿದೆ. ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ರುಚಿಯಾಗಿ ಗರ್ಗರಿಯಾಗಿರೋಂಥ ಮಸಾಲೆ ಪೊಡ್ಡು ರೆಡಿಯಾಗಿದೆ. ಉಳಿದಿರೋ ಅನ್ನನ ಉಪಯೋಗ ಮಾಡಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.